ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಉಪನ್ಯಾಸ ಮಾಡಲು ನಮ್ಮೊಂದಿಗೆ ನಮ್ಮ ಸೋದರರಾದ MS ಪ್ರದೀಪ್ ಅವರಿದ್ದಾರೆ. ಇವರು ತಮ್ಮ ವೃತ್ತಿಯ ಜೊತೆಗೆ ಈಗ ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರದಲ್ಲಿ ತೊಡಗಿಸಿಕೊಂಡಿರೋದು ನಮಗೆ ತುಂಬಾ ಸಂತೋಷದ ವಿಷಯ. ಈಗಾಗಲೇ ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ಮಾಡಿದ್ದಾರೆ ಮತ್ತು ಹಲವಾರು ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಉಪನ್ಯಾಸ ಮಾಡಿದ್ದಾರೆ, ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ. ಇನ್ನು ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಅವರನ್ನ ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ವಿಷಯ ತತ್ವಮಸಿ. ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಅವರು ಇವತ್ತು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಮೊದಲು ಧನ್ಯವಾದಗಳನ್ನ ತಿಳಿಸುತ್ತೇನೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯ ತತ್ವಮಸಿ. ತತ್ವಮಸಿ ಅಂತಕ್ಕಂತ ಒಂದು ಶೀರ್ಷಿಕೆ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ವೇದಗಳು, ಉಪನಿಷತ್ತುಗಳು ಅಥವಾ ಪುರಾಣಗಳು ಇವುಗಳನ್ನ ನಾವೆಲ್ಲ ಒಂದು ರೀತಿಯ ದೃಷ್ಟಿಯಲ್ಲಿ ಅಭ್ಯಾಸವನ್ನ ಮಾಡಿರ್ತೇವೆ. ಥಿಯಾಸಫಿಯನ್ನ ಅಧ್ಯಯನ ಮಾಡಿ ಆಳವಾದ ಥಿಯಾಸಫಿಯನ್ನ ಅರ್ಥ ಮಾಡಿಕೊಂಡು ಅದಾದ ಮೇಲೆ ಮತ್ತೆ ಪುನಃ ಈ ವೇದ ಉಪನಿಷತ್ತುಗಳನ್ನ ಓದಿದಾಗ ಅವು ಅರ್ಥವಾಗುವಂಥ ರೀತಿನೇ ಬೇರೆ, ಅಥವಾ ನಾವು ನೋಡುವ ದೃಷ್ಟಿಯೇ, ನಾವು ಸ್ವೀಕರಿಸುವ ರೀತಿಯು ಅದು ಸಹ ಬೇರೆ ಒಂದು ಹಂತದಲ್ಲಿ ಇರುತ್ತೆ. ಇದು ನನ್ನ ಒಂದು ಸ್ವಂತ ಅನುಭವ. ಹಾಗಾಗಿ ಥಿಯಾಸಫಿಯನ್ನ ಅಧ್ಯಯನ ಮಾಡುವುದರ ಜೊತೆಗೆ ಥಿಯಾಸಫಿಸ್ಟ್ ಆದಂತಹ ನಾವು ವೇದ ಮತ್ತು ಉಪನಿಷತ್ತುಗಳಲ್ಲಿರ್ತಕ್ಕಂತಹ ವಿಚಾರಗಳನ್ನ ಮತ್ತೆ ಗೊತ್ತಿರುವಂತಹ ವಿಚಾರಗಳನ್ನೇ ಮತ್ತೆ ಪುನಃ ಪುನಃ ನಾವು ಪುನರಾವರ್ತನೆಯಂತೆ ಅದನ್ನು ಅಧ್ಯಯನ ಮಾಡ್ತಾ ಹೋದಾಗ ಹೊಸ ರೀತಿಯಲ್ಲಿ ಅದು ಅರ್ಥವಾಗ್ತಾ ಹೋಗುತ್ತೆ. ಹೊಸ ಹಂತದಲ್ಲಿ ನಾವು ಅದನ್ನ ಸ್ವೀಕರಿಸ್ತೇವೆ. ಅದೊಂದು ಹೊಸ ಅನುಭಾವವನ್ನ ತಂದುಕೊಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಉದ್ದೇಶದಿಂದ ನಾನು ಈ ಶೀರ್ಷಿಕೆಯನ್ನ ಆಯ್ಕೆ ಮಾಡಿಕೊಂಡಿರ್ತೇನೆ. ತತ್ವಮಸಿ ಅಂತಕ್ಕಂಥದ್ದು, ಈ ಒಂದು ಸಿದ್ಧಾಂತ ನಮಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಸಿಗುತ್ತೆ. ಛಾಂದೋಗ್ಯ ಉಪನಿಷತ್ತು ಬಹಳ ಒಂದು ದೊಡ್ಡ ಉಪನಿಷತ್ತು. ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಇಡೀ ಅಧ್ಯಾಯದ ಒಂದು ಮೂಲ ಪೀಠಿಕೆ, ಒಂದು ಜಿಸ್ಟ್ ಅಂತ ಏನ್ ಕರಿತೀವಿ,
ಅಥವಾ ಒಂದು ಘೋಷವಾಕ್ಯ ಅಂತ ಏನಾದ್ರು ಹೇಳ್ಬೇಕಾದ್ರೆ 6ನೇ ಅಧ್ಯಾಯಕ್ಕೆ ತತ್ವಮಸಿ ಅಂತ ಹೇಳಿ ನಾವು ಅದನ್ನ ಕರಿಬಹುದು. ಈ 6ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಇಲ್ಲಿ ಉಡ್ಡಾಲಕ ಅಂತಕ್ಕಂಥ ಒಬ್ಬ ರಾಜ ತನ್ನ ಮಗನಾದ ಶ್ವೇತಕೇತು, ಉದ್ದಾಲಕ ಮತ್ತು ಶ್ವೇತಕೇತು ಇವರಿಬ್ಬರ ನಡುವೆ ನಡೆಯುವಂತಹ ಒಂದು ಸಂವಾದ, ಉದ್ದಾಲಕ ಶ್ವೇತಕೇತು ಸಂವಾದ. ಇದು 6ನೇ ಅಧ್ಯಾಯ. ಈ ಸಂವಾದದ ರೂಪದಲ್ಲಿರ್ತಕ್ಕಂಥ ಈ 6ನೇ ಅಧ್ಯಾಯದಲ್ಲಿ ಅದಕ್ಕೊಂದು ಸಣ್ಣ ಹಿನ್ನೆಲೆ ಇರುತ್ತೆ. ಉದ್ದಾಲಕ ಮಹಾರಾಜ ತನ್ನ ಮಗನನ್ನ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಕ್ಕೆ ಕಳಿಸಿರ್ತಾನೆ. ಅವನು ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ವಾಪಸ್ಸಾಗಿರ್ತಾನೆ. ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ವಾಪಸ್ ಬಂದಂತಹ ಈ ಶ್ವೇತಕೇತುವನ್ನ ಉದ್ದಾಲಕ ಒಂದಿನ ಕೇಳ್ತಾನೆ, ಇಷ್ಟೆಲ್ಲ ವಿದ್ಯೆಗಳನ್ನ ಕಲ್ತಿದ್ದೀಯಾ, ಆದ್ರೆ ಯಾವ ಒಂದು ವಿದ್ಯೆಯನ್ನ ತಿಳಿದುಕೊಂಡರೆ, ಯಾವ ಒಂದು ವಿಷಯವನ್ನ ತಿಳಿದುಕೊಂಡರೆ ಸರ್ವವೂ ತಿಳಿದುಕೊಂಡಂತಾಗುತ್ತದೆ ಅಂತಕ್ಕಂಥದ್ದನ್ನ ನೀನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀಯಾ ಅಥವಾ ನಿನಗೆ ಹೇಳ್ಕೊಟ್ಟಿದ್ದಾರಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಶ್ವೇತಕೇತು ಅಂಥ ಯಾವುದೇ ವಿಚಾರಗಳು ನನಗೆ ಹೇಳ್ಕೊಟ್ಟಿಲ್ಲ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ, ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನ ಪಟ್ಟಿಲ್ಲ ಅಂತ ಹೇಳಿ ಹೇಳಿದಾಗ ಉದ್ದಾಲಕ ಅವನಿಗೆ ತನ್ನ ಮಗನಿಗೆ ಬೋಧನೆಯನ್ನ ಮಾಡ್ತಾ ಹೋಗ್ತಾನೆ. ಅದು ಕೇವಲ ಮೊನೋಲಾಗ್, ಒಂದು ಬೋಧನೆಯಾಗಿ ಉದ್ದಾಲಕನ ಒಂದು ಪ್ರವಚನವಾಗದೆ ಒಂದು ಡೈಲಾಗ್, ಅಂದ್ರೆ ಉದ್ದಾಲಕ ಮತ್ತು ಶ್ವೇತಕೇತುವಿನ ನಡುವೆ ಒಂದು ಸಂವಾದದ ರೂಪದಲ್ಲಿ ಉದ್ದಾಲಕ ಹೇಳಿದಂತಹ ಒಂದು ವಿಚಾರಕ್ಕೆ ಶ್ವೇತಕೇತು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಆ ಪ್ರಶ್ನೆಗಳಿಗೆ ಮತ್ತೆ ಉದ್ದಾಲಕ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ. ಈ ರೀತಿಯ ಒಂದು ಸಂವಾದದ ರೂಪದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯ ಇರುತ್ತೆ. ಈ ಇಡೀ ಅಧ್ಯಾಯದ ಒಂದು ಮೂಲ ಪೀಠಿಕೆ ನಾನು ಆಗ್ಲೇ ಹೇಳದಂತೆ ತತ್ವಮಸಿ. ಉದ್ದಾಲಕ ಏನ್ ಹೇಳ್ತಾನಂದ್ರೆ, ಯಾವ ವಿಚಾರವನ್ನ, ಯಾವ ವಿದ್ಯೆಯನ್ನ ನೀನು ತಿಳ್ಕೊಂಡ್ರೆ ಅದು ಎಲ್ಲ ವಿದ್ಯೆಗಳಿಗೂ, ಎಲ್ಲ ವಿಚಾರಗಳಿಗೂ, ಎಲ್ಲ ಸಿದ್ಧಾಂತಗಳಿಗೂ ಮೂಲವಾದಂತಹ ಒಂದು ವಿಚಾರ, ಆ ಆದಿಯಾದಂತಹ ಒಂದು ವಿಚಾರ, ಮೂಲಭೂತವಾದಂತಹ ವಿಚಾರವನ್ನ ನೀನು ತಿಳ್ಕೊಂಡೇ ಹೋದ್ರೆ ನೀನು ಕಲಿತಂತಹ ಎಲ್ಲ ಪಾಠಗಳು, ಎಲ್ಲ ವಿದ್ಯೆಗಳು ವ್ಯರ್ಥವಾಗುತ್ತದೆ. ಆ ಮೂಲವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ತತ್ವ ಅಸಿ. ತತ್ವಮಸಿ. ತತ್ವಮಸಿ ಅಂದ್ರೆ ಇದರಲ್ಲಿ 3 ಪದಗಳಿವೆ. ತತ್ವಂ ಅಸಿ. ತತ್ ಅಂದ್ರೆ ಬ್ರಹ್ಮ ಅಥವಾ ಪರಮಾತ್ಮ ಅಥವಾ ಉನ್ನತವಾದಂಥ ಒಂದು ಶಕ್ತಿ, ಒಂದು ಪ್ರಜ್ಞೆ, ಒಂದು ಚೈತನ್ಯ, ಏನ್ ಬೇಕಾದ್ರೂ ತಗೋಬಹುದು. ನಾವು ಯಾವ ರೀತಿ ಆದ್ರೂ ಅದನ್ನ ನಾವು ಅರ್ಥೈಸ್ಕೋಬಹುದು. ತತ್ ಅದು ಅಥವಾ ಬ್ರಹ್ಮ ಪರಮಾತ್ಮ. ತ್ವಂ, ತ್ವಂ ಅಂದ್ರೆ ನೀನು ಅಥವಾ ಆತ್ಮ, ಜೀವಾತ್ಮ, ಇಂಡಿವಿಜುವಲ್. ಅಸಿ ಅದೇ ಆಗಿದ್ದೀಯಾ ಅಥವಾ ಒಂದೇ ಆಗಿದ್ದೀಯಾ, ಅದಾಗಿದ್ದೀಯಾ. ತತ್ವಂ ಅಸಿ ಅಂದ್ರೆ ನೀನು ಬ್ರಹ್ಮನೇ ಆಗಿದ್ದೀಯಾ ಅಂತಕ್ಕಂಥ ಈ ಮೂಲಭೂತ ವಿಚಾರವನ್ನ ಉದ್ದಾಲಕ ಶ್ವೇತಕೇತುಗೆ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಶ್ವೇತಕೇತುಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವು ಪ್ರಶ್ನೆಗಳ ಸರವಳೆ ಅವನ ತಂದೆ ಮೇಲೆ ಸುರಿಸ್ತಾನೆ. ಅವನು ಕೇಳ್ತಾನೆ, ಅದು ಹೇಗೆ? ನಾನು ಅಂತಕ್ಕಂಥದ್ದು ನನಗ್ ಗೊತ್ತು, ನನಗರಿವಿದೆ, ನಾನೊಬ್ಬ
ಒಬ್ಬ ರಾಜನ ಮಗ, ಯುವರಾಜ, ಮುಂದೆ ರಾಜನಾಗುವಂಥವನು, ಇಷ್ಟು ವಿದ್ಯೆಯನ್ನು ಕಲ್ತ್ಕೊಂಡ್ ಬಂದಿದ್ದೇನೆ, ಇದು ನನ್ನ ಜೀವನ. ಈಗ ನೀನು ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ಹೇಳ್ತಾ ಇದ್ದೀಯಾ, ಅದು ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲಿಂದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಉದ್ದಾಲಕ ಅವನಿಗೆ ವಿವರಣೆಯನ್ನ ನೀಡ್ತಾ ಹೋಗ್ತಾನೆ. ಬ್ರಹ್ಮ ಅಥವಾ ಪರಮಾತ್ಮ ಹಾಗೂ ಜೀವಾತ್ಮ, ಆತ್ಮ, ಇಂಡಿವಿಜುವಲ್, ಈ ಎರಡೂ ಒಂದೇ ಆಗಿವೆ. ಆತ್ಮನು ಬ್ರಹ್ಮನೇ ಆಗಿದ್ದಾನೆ ಅನ್ನುವಂಥ ಈ ಸಿದ್ಧಾಂತ ಏನಿದೆ, ಇದಕ್ಕೂ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೂ ಇವೆರಡು ಅತಿ ಹೆಚ್ಚು ಒಂದೇ ರೀತಿಯ ಅರ್ಥವನ್ನ ಕೊಡುವಂತ ಸಿದ್ಧಾಂತಗಳು. ನಮಗೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಪದವೂ ಸಹ ನಾವು ಬಹಳಷ್ಟು ಸಲ ಕೇಳಿದ್ದೇವೆ. ನಾನೇ ಬ್ರಹ್ಮ, ಅಹಂ, ಈ ಆತ್ಮವೇ ಬ್ರಹ್ಮ ಅನ್ನುವಂಥ ಒಂದು ಅರ್ಥ. ಅದಕ್ಕೆ ಬಹಳ ಹತ್ತಿರವಾಗಿ ವಿವರಣೆಯನ್ನ ಅಥವಾ ಬಹಳ ಹತ್ತಿರವಾಗಿ ಸಂಬಂಧವನ್ನ ಇರ್ತಕ್ಕಂಥ ಪದವೇ ಇದು ಸಹ, ತತ್ವಮಸಿ. ಆದ್ರೆ ಇಲ್ಲಿ ಇವೆರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಆತ್ಮನೇ ತನಗೆ ತಾನೇ ಅರಿದುಕೊಳ್ಳುವಂಥ ವಿಚಾರ. ಸ್ವಯಂ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಎಂದು ತಿಳಿದುಕೊಳ್ಳುವಂಥ ವಿಚಾರ. ತತ್ವಮಸಿ ಅಂದ್ರೆ ಇಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾ ಇರ್ತಕ್ಕಂಥ ಇದೊಂದು ಬೋಧನೆ. ಯಾರೋ ಹೇಳ್ತಿದ್ದಾರೆ ಒಬ್ಬರಿಗೆ, ನೀನು ಅದಾಗಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಹೇಳ್ತಿರ್ತಕ್ಕಂಥ ವ್ಯಕ್ತಿ, ಕೇಳ್ತಿರ್ತಕ್ಕಂಥ ವ್ಯಕ್ತಿ ಬೇರೆ ಆಗಿದ್ದಾನೆ ಇಲ್ಲಿ. ಅಷ್ಟು ಬಿಟ್ರೆ ಇನ್ನು ಈ ಎರಡು ವಿಚಾರಗಳಿಗೂ ಅಷ್ಟು ಬೇರೆ ಯಾವ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಒಂದು, ನಾವಾಗಿ ನಾವು ಅರಿತುಕೊಳ್ಳುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋದು, ನಾವಾಗಿ ನಾವು ತಿಳಿದುಕೊಳ್ಳುವಂಥದ್ದು, ಆ ಹಂತವನ್ನ ತಲುಪುವಂಥದ್ದು ಸ್ವಯಂ ಪ್ರೇರಣೆಯಿಂದ, ಸ್ವಪ್ರಯತ್ನದಿಂದ ಪಡೆದುಕೊಳ್ಳುವಂತಹ ಒಂದು ಸ್ಥಿತಿ. ತತ್ವಮಸಿ ಇಲ್ಲಿ ಒಬ್ಬ ತಂದೆಯಾದಂತಹ ಉದ್ದಾಲಕ ತನ್ನ ಮಗನಿಗೆ ಹೇಳ್ತಾ ಇರತಕ್ಕಂಥ ವಿಚಾರ ಆಗಿರೋದ್ರಿಂದ ಈ ರೀತಿ ಆ ಪದ ನಮಗೆ ಗೋಚರವಾಗುತ್ತೆ. ಪ್ರತಿಯೊಂದು ಜೀವಾತ್ಮವು ಪರಮಾತ್ಮನ ಅಂಶವೇ ಹಾಗೂ ಅದರ ಭಾಗವೇ. ಎಲ್ಲರೊಳಗಿರುವುದು ಆ ಪರಮಾತ್ಮನ ಅಂಶವೇ ಅಂತಕ್ಕಂಥದ್ದು ಉದ್ದಾಲಕ ಶ್ವೇತಕೇತುಗೆ ಹೇಳಲು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಮೂಲಭೂತವಾದಂತ ವಿಚಾರ. ಈಗ ಈ ಒಂದು ಸಿದ್ಧಾಂತಕ್ಕೆ ನಾವೇನು ಹೊಸಬ್ರಲ್ಲ, ನಾವಿದನ್ನ ಈಗಾಗಲೇ ಒಪ್ಕೊಂಡಿದ್ದೇವೆ. ಥಿಯಾಸಫಿಸ್ಟರಾದಂತಹ ನಾವು ಇಷ್ಟು ವರ್ಷಗಳ ಅಧ್ಯಯನದಲ್ಲಿ ನಾವಿದನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದೇವೆ, ಅರ್ಥವನ್ನೂ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಮಟ್ಟಿಗೆ ಏನಂತ ಅರ್ಥ ಮಾಡ್ಕೊಂಡಿದ್ದೇವೆ? ಪರಮಾತ್ಮನ ಒಂದು ಚೈತನ್ಯ ಅಥವಾ ಈಶ್ವರನ ಚೈತನ್ಯ ಅದು ಪ್ರವಾಹದ ರೀತಿಯಲ್ಲಿ ಹರಿದು ಮೊದಲು ಹಲವಾರು ರೂಪಗಳನ್ನ ರಚಿಸುತ್ತದೆ. ಆ ರೂಪಗಳು ಸಂಸರಣೆಯನ್ನ ಹೊಂದಿ ಒಂದು ಬಹಳ ಸೂಕ್ಷ್ಮವಾದ ರೂಪದಿಂದ ಹಿಡಿದು ಬಹಳ ದೊಡ್ಡ ಗಾತ್ರದ ರೂಪಗಳವರೆಗೂ ಸಂಸರಣೆಯನ್ನ ಹೊಂದಿ ಬೆಳವಣಿಗೆಯನ್ನ ಹೊಂದಿರ್ತವೆ. ಆ ರೂಪಗಳೇ ಪ್ರಕೃತಿ ಮತ್ತು ಇದರಲ್ಲಿ ಇರ್ತಕ್ಕಂಥ ಹಲವಾರು ವಸ್ತುಗಳಾಗಿರ್ತವೆ. ಮತ್ತದೇ ಪರಮಾತ್ಮನ ಚೈತನ್ಯದ ಪ್ರವಾಹದಿಂದಲೇ ಆತ್ಮಗಳು ಅಥವಾ ಜೀವಾತ್ಮಗಳ ಅನ್ನುವ ಅಂಶಗಳು ಪರಮಾತ್ಮನಿಂದಲೇ ಬೇರ್ಪಟ್ಟು ಹೊರಟಿ ಈ ರೂಪಗಳಲ್ಲಿ ನಿವಸಿಸುತ್ತವೆ. ಪರಮಾತ್ಮನ ಚೈತನ್ಯದಿಂದ ತಯಾರಿಸಲ್ಪಟ್ಟಿರ್ತಕ್ಕಂತಹ ರೂಪಗಳಲ್ಲಿ ಆ ಈಶ್ವರನ ಚೈತನ್ಯದ ಅಂಶಗಳೇ ಆಗಿರ್ತಕ್ಕಂತಹ ಜೀವಾತ್ಮಗಳು
ಜೀವಿಸುತ್ತವೆ ಅಥವಾ ನಿವಸಿಸುತ್ತವೆ, ಜೀವನವನ್ನ ಪ್ರಾರಂಭಿಸುತ್ತವೆ. ಈ ಸ್ಥೂಲ ಪ್ರಪಂಚದಲ್ಲಿ, ಸ್ಥೂಲ ಲೋಕದಲ್ಲಿ ಬೇಕಾಗಿರ್ತಕ್ಕಂತಹ ರೂಪಗಳಲ್ಲಿ ಆ ಜೀವಾತ್ಮನು ಆ ರೂಪಗಳನ್ನ ಬಳಸಿಕೊಂಡು ಜೀವನವನ್ನ ನಡೆಸುತ್ತವೆ. ಅದೇ ರೀತಿ ಸೂಕ್ಷ್ಮ ಲೋಕಗಳಲ್ಲಿ, ಸ್ಥೂಲ ಲೋಕಕ್ಕಿಂತ ಉನ್ನತವಾದಂತಹ ಸೂಕ್ಷ್ಮ ಲೋಕಗಳಲ್ಲಿ ಹಲವಾರು ಸೂಕ್ಷ್ಮ ಲೋಕಗಳಿರ್ತವೆ. ಒಂದೊಂದು ಸೂಕ್ಷ್ಮ ಲೋಕಗಳಲ್ಲೂ ಆ ಪ್ರಕೃತಿಗೆ ಅನುಗುಣವಾದಂತಹ ರೂಪಗಳಲ್ಲಿ, ಆ ಪ್ರಕೃತಿಗೆ ಅನುಗುಣವಾದಂತಹ ದೇಹಗಳಲ್ಲಿ ಜೀವಾತ್ಮ ತನ್ನ ಜೀವನವನ್ನ ಮುಂದುವರೆಸುತ್ತಾನೆ. ಇದು ಜನ್ಮ ಜನ್ಮಗಳ ಒಂದು ಸರಪಳಿಯಂತೆ ಸಾಗಿ ಕೊನೆಗೆ ತನ್ನ ಆತ್ಮದ ಸಾಕ್ಷಾತ್ಕಾರವನ್ನು ಹೊಂದಿ, ಮುಕ್ತಿಯನ್ನ ಹೊಂದಿ, ಈ ಜನ್ಮ ಜನ್ಮಗಳ ಸರಪಳಿಯಿಂದ ವಿಮುಕ್ತನಾಗಿ ಪುನಃ ಆ ಪರಮಾತ್ಮನಲ್ಲಿ ಲೀನವಾಗುವಂಥ ಈ ಒಂದು ಬೃಹದಾಕಾರವಾದಂತಹ ಒಂದು ಯೋಜನೆ, ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಅವನು ಶ್ವೇತಕೇತು ಕೇಳ್ತಾನೆ, ಇದಕ್ಕೊಂದು ಉದಾಹರಣೆ ಕೊಡಿ. ಹೇಗೆ ಎಲ್ಲವೂ ಆ ಒಂದು ಪರಮಾತ್ಮನ ಚೈತನ್ಯದ ಭಾಗವೇ ಆಗಿರ್ತದೆ, ಎಲ್ಲರಲ್ಲೂ ಇರ್ತಕ್ಕಂಥದ್ದು ಪರಮಾತ್ಮನೇ ಆಗಿದ್ರೆ, ಎಲ್ಲವೂ ಬ್ರಹ್ಮನೇ ಆಗಿದ್ರೆ, ಇಲ್ಲಿ ಬ್ರಹ್ಮ ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಎಲ್ಲವೂ ಬ್ರಹ್ಮವೇ ಆಗಿದ್ದರೆ ಅದು ಹೇಗೆ ಸಾಧ್ಯ? ಒಂದೊಂದು ಆಕಾರವು ಯಾಕೆ ವಿಭಿನ್ನವಾಗಿರುತ್ತೆ? ಹಾಗಾದ್ರೆ ಈಗ ನಾನು ಬೇರೆ, ನೀವು ಬೇರೆ ಆಗಿದ್ದೀರಿ, ಒಂದು ಗಿಡ ಬೇರೆ ಆಗಿದೆ, ಈ ಅರಮನೆ ಬೇರೆ ರೀತಿಯಲ್ಲಿ ಕಾಣುತ್ತೆ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಭಿನ್ನವಾಗಿದೆ. ಅದು ಹೇಗೆ ಎಲ್ಲವೂ ಬ್ರಹ್ಮವೇ ಅಂತ ನೀವು ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ಅವನು ಉದ್ದಾಲಕ ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾನೆ. ಒಂದು ಉದಾಹರಣೆಯನ್ನು ಕೊಡ್ತಾನೆ. ಈಗ ಮಣ್ಣಿನಿಂದ ಎಷ್ಟು ರೂಪಗಳನ್ನು ನಾವು ತಯಾರು ಮಾಡಲು ಸಾಧ್ಯ? ಒಂದು ಮಡಿಕೆ, ಒಂದು ಹಣತೆ, ಒಂದು ಹೂಕುಂಡ, ಒಂದು ಚಿಕ್ಕ ದೀಪ, ಇಷ್ಟೆಲ್ಲ ರೂಪಗಳನ್ನ, ತಟ್ಟೆ, ಪಾತ್ರೆ, ಇಷ್ಟೆಲ್ಲ ರೂಪಗಳನ್ನ ಕೇವಲ ಒಂದು ಮಣ್ಣಿನಿಂದ ನಾವು ತಯಾರಿಸಿರ್ತೇವೆ. ಕೇವಲ ಒಂದೇ ವಸ್ತುವಿನಿಂದ ತಯಾರಿಸಲ್ಪಟ್ಟಂತಹ ಈ ಭಿನ್ನ ಭಿನ್ನವಾದಂತಹ ರೂಪಗಳು, ಅವುಗಳಲ್ಲಿರ್ತಕ್ಕಂತಹ ಒಂದು ಮೂಲಭೂತ ವಸ್ತು ಸತ್ವಸ್ತು ಅಂತ ಕರೀತಾನೆ. ಆ ಸತ್ವಸ್ತು ಒಂದೇ ಆಗಿರಬೇಕಾದ್ರೆ ಅವು ಇಷ್ಟು ರೂಪಗಳಾಗಿ ಹೇಗೆ ನಮಗೆ ಕಾಣ್ತವೆ? ಅದೇ ರೀತಿ ಚಿನ್ನ ಅಂತಕ್ಕಂಥದ್ದು ಒಂದೇ ವಸ್ತು. ಆ ಗಟ್ಟಿ ಚಿನ್ನವನ್ನ ಬಳಸ್ಕೊಂಡು ನಾವು ಎಷ್ಟು ರೀತಿಯ ಆಭರಣಗಳನ್ನ ಮಾಡ್ತೇವೆ. ಒಂದೊಂದು ಆಭರಣವು ಒಂದೊಂದು ಹೊಸ ರೂಪದಲ್ಲಿ ಹೇಗೆ ಇರುತ್ತೆ. ಮತ್ತೆ ಈ ಎಲ್ಲಾ ರೂಪಗಳು ಒಡೆದು ಹೋದ ಮೇಲೆ ಮೂಲಭೂತವಾದಂತ ವಸ್ತು ಏನಿದೆ ಅದೊಂದೇ ಅಲ್ಲಿ ನಮಗೆ ಸಿಗುವಂಥದ್ದು. ಎಲ್ಲಾ ಆಭರಣಗಳನ್ನು ಕರಗಿಸಿದ ಮೇಲೆ ಮತ್ತೆ ಮೂಲಭೂತವಾದಂತಹ ಚಿನ್ನ ಏನಿತ್ತು ಅದರಲ್ಲಿ ಅದೇ ರೂಪಕ್ಕೆ ಹೋಗುತ್ತೆ, ಅದೇ ಚಿನ್ನ ಅಲ್ಲಿ ಉಳಿಯುತ್ತೆ. ಮಡಿಕೆ, ತಟ್ಟೆ, ಪಾತ್ರೆ, ಮಣ್ಣಿನಿಂದ ಮಾಡುವ ಎಲ್ಲಾ ವಸ್ತುಗಳು ಪುಡಿ ಪುಡಿ ಆದ ಮೇಲೆ, ಮುರಿದು ಹೋದ ಮೇಲೆ ಮತ್ತೆ ಉಳಿಯುವಂಥದ್ದು ಮಣ್ಣು ಒಂದೇ. ಈ ರೀತಿಯ ಒಂದು ಉದಾಹರಣೆಯನ್ನು ಕೊಟ್ಟು ಕಾರ್ಯ ಮತ್ತು ಕಾರಣ ತತ್ವವನ್ನ ಉದ್ದಾಲಕ ಶ್ವೇತಕೇತುಗೆ ವಿವರಿಸ್ತಾನೆ. ಯಾವ ರೀತಿ ಹಲವಾರು ರೂಪಗಳನ್ನ ಒಂದೇ ವಸ್ತುವಿನಲ್ಲಿ ತಯಾರಿಸಲ್ಪಟ್ಟಿರುತ್ತದೆಯೋ ಅದೇ ರೀತಿ ಒಂದೇ ಸತ್ವಸ್ತುವಿನಿಂದ ಹಲವಾರು ಭಿನ್ನ ಭಿನ್ನವಾದಂತಹ ರೂಪಗಳು ತಯಾರಿಸಲ್ಪಟ್ಟಿರುತ್ತವೆ.
ಮತ್ತು ಈ ಎಲ್ಲಾ ರೂಪಗಳು ಕಾಲಕ್ರಮೇಣ ಲಯವನ್ನ ಹೊಂದಿದಾಗ ಮತ್ತದೇ ಮೂಲಭೂತ ವಸ್ತು ಸತ್ ವಸ್ತುವಿನಲ್ಲಿ ಲೀನವಾಗುತ್ತದೆ ಅಂತ ಹೇಳಿ ಮೊದಲು ಈ ಮಡಿಕೆ ಮತ್ತು ಚಿನ್ನದ ಒಂದು ಉದಾಹರಣೆಯಿಂದ ಈ ಒಂದು ತತ್ವವನ್ನ ವಿವರಿಸ್ತಾನೆ. ಹಾಗಾದ್ರೆ ಈ ಸತ್ ವಸ್ತುವಿಗೆ ಇಷ್ಟು ಭಿನ್ನ ರೂಪಗಳನ್ನ ಪಡಿಬೇಕು ಅಂತ ಹೇಳಿ ಯಾಕ ಅನಿಸುತ್ತೆ, ಅಥವಾ ಯಾರು ಈ ರೂಪಗಳನ್ನ ತಯಾರಿಸ್ತಾರೆ, ಇದಕ್ಕೆ ಕಾರಣವೇನು ಅಂತ ಕೇಳಿದಾಗ ಒಂದೇ ಸದ್ವಸ್ತುವಿನಿಂದ ಇಡೀ ಜಗತ್ತು ಎಲ್ಲ ರೂಪಗಳು ಯಾಕೆ ಹುಟ್ಟು ಅಂತ ಹೇಳಿದ್ರೆ ಸದ್ವಸ್ತುವಿಗೆ ಬಹುವಾಗಬೇಕೆಂಬ ಬಯಕೆ. ಒಂದು ಒಂದೇ ರೀತಿ ಇರ್ತಕ್ಕಂಥ ವಸ್ತುವಿಗೆ ಬಹುರೂಪಿಯಾಗಬೇಕೆಂಬ ಬಯಕೆ. ಯಾಕೆ ಈ ರೀತಿ ಒಂದೇ ವಸ್ತುವಿಗೆ ಇರುವಂತಹ ಸ್ಥಿತಿಯಲ್ಲಿ ಇರದೆ ಬಹುರೂಪಿಯಾಗಿ ಮಾರ್ಪಾಡು ಆಗಲು ಆ ಬಯಕೆ ಹುಟ್ಟಲು ಕಾರಣವೇನು ಅಂತ ನಾವು ಯೋಚನೆ ಮಾಡಿದಾಗ ಥಿಯಾಸಫಿಯಲ್ಲಿ ನಮಗಿದು ಉತ್ತರ ಸಿಗತ್ತೆ. ಸೃಷ್ಟಿ ಹೇಗೆ ಆಯಿತು, ಈ ಬ್ರಹ್ಮಾಂಡಗಳು ಹೇಗೆ ಸೃಷ್ಟಿ ಆಯಿತು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲ ಓದಿದ್ದೇವೆ ಥಿಯಾಸಫಿಯ ಮೂಲಭೂತ ತತ್ವಗಳಲ್ಲಿ. ಅಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಯಾವುದೇ ಒಂದು ಚೈತನ್ಯ ಅಥವಾ ಶಕ್ತಿ ಅದು ಚಲಿಸದೇ ಇದ್ದರೆ, ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಚಲನವಾಗದೇ ಇದ್ದರೆ ಅದು ಇರಲು ಸಾಧ್ಯವಿಲ್ಲ. ಇರುವಿಕೆಯಲ್ಲಿ ಅದು ಇರಲು ಸಾಧ್ಯವಿಲ್ಲ. ಈಗ ಇರುವಿಕೆಯಲ್ಲಿ ಯಥಾಸ್ಥಿತಿಯಲ್ಲಿ ಒಂದು ಚೈತನ್ಯವಾಗಲಿ, ಒಂದು ಶಕ್ತಿಯಾಗಲಿ, ಒಂದು ವಸ್ತುವಾಗಲಿ ಅದು ಇದೆ ಅಂದರೆ, ಚಲನವಿಲ್ಲದೆ ಇದ್ದರೆ, ಚಲಿಸದಿದ್ದರೆ, ಅದರಲ್ಲಿ ಚೈತನ್ಯದ ಹರಿವು ಇಲ್ಲದಿದ್ದರೆ ಅದು ಇರಲು ಸಾಧ್ಯವಿಲ್ಲ. ಆ ಶಕ್ತಿ ಅಲ್ಲಿ ನಶಿಸಿ ಹೋಗುತ್ತದೆ ಅಂತಕ್ಕಂಥದ್ದನ್ನ ನಾವು ಥಿಯಾಸಫಿಯ ಮೂಲ ತತ್ವಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಈಶ್ವರನ ಚೈತನ್ಯವೂ ಸಹ ಅದು ಇರುವಿಕೆಯಲ್ಲಿ ಇದ್ದಂತ ಸ್ಥಿತಿಯಲ್ಲಿ ಇದ್ದರೆ ಅದು ಚೈತನ್ಯವಾಗೋದಿಲ್ಲ. ಅಲ್ಲಿ ಚಲನವಿರಬೇಕು. ಚಲನವಿರಬೇಕು ಅಂತಂದ್ರೆ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಡೆಯಬೇಕು. ಈ ಕೊಟ್ಟು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ, ಆ ಚಲನೆ ಆ ಚೈತನ್ಯಕ್ಕೆ ಬಂದಾಗ ಅದು ಪ್ರವಾಹದ ರೀತಿಯಲ್ಲಿ ಹೊರಟು ಈ ಬಹುರೂಪಿಗಳನ್ನ ಹಲವಾರು ರೂಪಗಳಾಗಿ ಅದು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತದೆ. ಮತ್ತು ಆ ರೂಪಗಳಲ್ಲಿ ಇದೇ ಚೈತನ್ಯವು ಜೀವಿಸುತ್ತದೆ, ಜನ್ಮ ಜನ್ಮಗಳನ್ನೆತ್ತುತ್ತದೆ. ಈ ಒಂದು ಜನ್ಮ ಜನ್ಮಗಳಿಂದ ಮತ್ತೆ ಮುಕ್ತವಾಗಿ ಪುನಃ ಅದೇ ಪರಮಾತ್ಮನ ಚೈತನ್ಯದೊಂದಿಗೆ ಒಂದಾಗುತ್ತದೆ. ಈ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಈ ಒಂದು ಚಲನವಿದ್ದಾಗ ಮಾತ್ರ ಆ ಚೈತನ್ಯ ಇರಲು ಅಥವಾ ಇರುವಿಕೆಯಲ್ಲಿ ಇದ್ದಂತೆ ಇರಲು ಸಾಧ್ಯ. ಇಲ್ಲದೇ ಇದ್ದರೆ ಅಲ್ಲಿ ಚೈತನ್ಯ ಇರುವುದಿಲ್ಲ, ಅದು ಶೂನ್ಯವಾಗುತ್ತದೆ. ಹಾಗಾದ್ರೆ ಈ ಬಹುವಾಗಬೇಕೆಂಬ ಬಯಕೆ ಇರ್ತಕ್ಕಂಥ ಈ ಸತ್ವಸ್ತುವಿಗೆ ಯಾವ ರೀತಿ ಮುಂದುವರಿಯುತ್ತದೆ ಅನ್ನುವ ಒಂದು ಪ್ರಶ್ನೆಗೆ ಉದ್ದಾಲಕ ವಿವರಿಸ್ತಾನೆ. ಸದ್ವಸ್ತು ಮೊದಲು ತ್ರಿವತ್ಕರಣಗಳಾಗಿ ತನ್ನನ್ನು ಅದು ಪ್ರಕಟಿಸಿಕೊಳ್ಳುತ್ತದೆ. ತ್ರಿವತ್ಕರಣಗಳು ಅಂದ್ರೆ ತೇಜಸ್ಸು, ನೀರು ಮತ್ತು ಪೃಥ್ವಿ.
ಈ ಮೂಲಭೂತವಾದಂತಹ ತ್ರಿವತ್ಕರಣಗಳು ತೇಜಸ್ಸು, ಜಲ ಮತ್ತು ಪೃಥ್ವಿಯಾಗಿ ಆ ಸದ್ವಸ್ತು ಮೊದಲು ತನ್ನನ್ನು ತಾನು ಪ್ರಕಟಿಸಿಕೊಂಡ ಮೇಲೆ ವಾಯು ಮತ್ತು ಆಕಾಶಗಳು ಈ ತ್ರಿವತ್ಕರಣಗಳ ಸೂಕ್ಷ್ಮ ರೂಪಗಳಾಗಿ ಹೊರಹೊಮ್ಮುತ್ತವೆ. ಅದೇ ರೀತಿ ಪೃಥ್ವಿಯಲ್ಲಿ ದೇಹಗಳ ರೂಪಗಳು ಹುಟ್ಟಿಕೊಳ್ಳುತ್ತವೆ. ಪೃಥ್ವಿಯ ಸಹಾಯದಿಂದ ಅಥವಾ ಪ್ರಕೃತಿಯ ಸಹಾಯದಿಂದ ದೇಹಗಳ ರೂಪಗಳು ಹುಟ್ಟಿಕೊಳ್ಳುತ್ತವೆ. ಈ ದೇಹ ರೂಪಗಳು ಈ ಎಲ್ಲಾ ಪಂಚಭೂತಗಳ ಸಹಾಯದಿಂದ ತಯಾರಿಸಲ್ಪಟ್ಟಿರುತ್ತವೆ. ಮೊದಲು ತ್ರಿವತ್ಕರಣಗಳು ತೇಜಸ್ಸು, ಜಲ ಮತ್ತು ಪೃಥ್ವಿ, ಇವುಗಳಿಂದ ವಾಯು ಮತ್ತು ಆಕಾಶ, ಇವುಗಳ ಸೂಕ್ಷ್ಮ ರೂಪಗಳಾಗಿ ವಾಯು ಮತ್ತು ಆಕಾಶ, ಮತ್ತು ಈ ಪಂಚಭೂತಗಳ ಸಹಾಯದಿಂದ ಸ್ಥೂಲ ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ, ಪೃಥ್ವಿಯಲ್ಲಿ ದೇಹಗಳ ರೂಪಗಳು ಹುಟ್ಟಿಕೊಳ್ಳುತ್ತವೆ ಅಥವಾ ತಯಾರಿಸಲ್ಪಡುತ್ತವೆ ಅಥವಾ ತಯಾರಾಗುತ್ತವೆ. ಹೇಗೆ ಮೊಸರನ್ನು ಕಡೆದಾಗ ಬೆಣ್ಣೆ ಮೇಲೆ ತೇಲುತ್ತದೆಯೋ ಹಾಗೆ ಈ ದೇಹಗಳಲ್ಲಿರ್ತಕ್ಕಂಥ ಸದ್ವಸ್ತು ಅದರ ಚಲನದಿಂದ, ಅದರ ಪ್ರಕ್ರಿಯೆಯಿಂದ ಸೂಕ್ಷ್ಮವಾದಂಥ ಮನಸ್ಸು, ಪ್ರಾಣ ಮತ್ತು ವಾಕ್, ಈ ಮೂರು ಸೂಕ್ಷ್ಮ ರೂಪಗಳು ಹುಟ್ಟಿಕೊಂಡು ಆ ದೇಹದ ಒಂದು ಭಾಗವಾಗಿರುತ್ತವೆ. ಇಲ್ಲಿ ಚಾಂದೋಕ್ಯೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ದೇಹದ ಸೂಕ್ಷ್ಮಾಂಶಗಳಾದಂಥ ಮನಸ್ಸು, ಪ್ರಾಣ ಮತ್ತು ವಾಕ್, ಇದು ಈ ಪಂಚಭೂತಗಳಿಂದಲೇ ತಯಾರಿಸಲ್ಪಟ್ಟಂತಹ ದೇಹದಿಂದ ಆದಂತಹ ಸೂಕ್ಷ್ಮ ಅಂಶಗಳು. ಇದನ್ನೇ ನಾವು ಥಿಯಾಸಫಿಯಲ್ಲಿ ದೇಹಾತ್ಮ ಅಂತ ಕರಿತೇವೆ. ಸ್ಥೂಲ ದೇಹ, ಕಾಮಶರೀರ ಮತ್ತು ಕೆಳ ಮನಸ್ಸು, ಇದನ್ನ ದೇಹಾತ್ಮ ಅಂತ ಕರಿತೇವೆ. ಇದನ್ನೇ ಇಲ್ಲಿ ತ್ರಿವತ್ಕರಣಗಳಿಂದ ತಯಾರಿಸಲ್ಪಟ್ಟಂತಹ ದೇಹಗಳು ಮತ್ತು ಅದರ ಸೂಕ್ಷ್ಮ ಅಂಶಗಳು ಅಂತ ಹೇಳಿ ಈ ಉಪನಿಷತ್ತಿನಲ್ಲಿ ಉದ್ದಾಲಕ ಮೊದಲು ತನ್ನ ಮಗ ಶ್ವೇತಕೇತುಗೆ ಹೇಳ್ತಾನೆ. ಸದ್ವಸ್ತು ಅಥವಾ ಒಂದೇ ತತ್ವ, ಆ ಬ್ರಹ್ಮ ಅನ್ನುವ ಒಂದು ತತ್ವ ಹೇಗೆ ಮೊದಲು ರೂಪಗಳಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತು ಅಂತ ಹೇಳಿ, ನಂತರ ಇದೇ ಸೂಕ್ಷ್ಮ ಅಂಶಗಳನ್ನ ಬಳಸಿಕೊಂಡು, ಇದೇ ತ್ರಿವತ್ಕರಣಗಳನ್ನ ಪಂಚಭೂತಗಳನ್ನ ಬಳಸಿಕೊಂಡು ಆದಂತಹ ರೂಪಗಳಲ್ಲಿ ನಿವಸಿಸುವಂತಹ ಆತ್ಮನೂ ಆ ಬ್ರಹ್ಮನ ತತ್ವವೇ, ಅವನ ಅಂಶವೇ ಆಗಿರುತ್ತದೆ. ಅಂದ್ರೆ ಹೊರಗಿರ್ತಕ್ಕಂತಹ ರೂಪವೂ ಪರಮಾತ್ಮನ ಅಂಶವೇ ಆಗಿರುತ್ತದೆ, ಬ್ರಹ್ಮನ ಅಂಶವೇ ಆಗಿರುತ್ತದೆ. ಅದರಲ್ಲಿ ನಿವಸಿಸುವಂತಹ ಸೂಕ್ಷ್ಮ ರೂಪಿಯಾದಂತಹ ಆತ್ಮವು, ಆತ್ಮತತ್ವವು, ಜೀವಾತ್ಮವೂ ಸಹ ಆ ಪರಮಾತ್ಮನ ತತ್ವವೇ ಆಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನಂತರ ಶ್ವೇತಕೇತು ತನ್ನ ಪ್ರಶ್ನೆಯನ್ನು ಕೇಳುತ್ತಾನೆ. ಅದೇ ಪರಮಾತ್ಮನಿಂದ ಬಂದಂತಹ ಅಂಶಗಳಾಗಿದ್ರೆ, ದೇಹವು ಅವನ ಬ್ರಹ್ಮವೇ ಆಗಿದ್ದರೆ, ಆತ್ಮವೂ ಬ್ರಹ್ಮವೇ ಆಗಿದ್ದರೆ, ಆ ಬ್ರಹ್ಮನಿಗೂ ಮತ್ತು ಈ ಆತ್ಮನಿಗೂ, ಈ ದೇಹಕ್ಕೂ ಸಂಬಂಧ, ಯಾವ ರೀತಿಯ ಸಂಬಂಧ ಇದೆ, ಯಾವ ರೀತಿಯ ಸಂಬಂಧವನ್ನ ಉಳಿಸ್ಕೊಂಡಿವೆ, ಈ ಸಂಬಂಧ ಕಡಿದು ಹೋಗಿದ್ಯಾ, ತಾನು ಎಲ್ಲಿಂದ ಬಂದಿದ್ದೇನೆ ಅಂತಕ್ಕಂಥ ವಿಚಾರವನ್ನ ದೇಹ ಮತ್ತು ಆತ್ಮ ಎರಡೂ ಮರ್ತು ಹೋಗಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾಗ ಉದ್ದಾಲಕ ಶ್ವೇತಕೇತುಗೆ ಸುಷುಪ್ತಿ ಸ್ಥಿತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾನೆ. ಏನು ಸುಷುಪ್ತಿ ಸ್ಥಿತಿ ಅಂದ್ರೆ, ಪ್ರತಿಯೊಂದು ಜೀವವಿರುವ ಪ್ರಾಣಿಯಿಂದ ಹಿಡಿದು ಮನುಷ್ಯನವರೆಗೂ ಪ್ರತಿಯೊಂದು ಜೀವಿಗೂ
ಈ ಸುಷುಪ್ತಿ ಸ್ಥಿತಿಗೆ ಹೋಗಲು ಸಾಧ್ಯ. ನಿದ್ರಿಸುವಾಗ ತನ್ನ ದೇಹವನ್ನ, ತನ್ನ ಪಂಚೇಂದ್ರಿಯಗಳನ್ನ, ತನ್ನ ಮೇಲಿರ್ತಕ್ಕಂಥ ಅರಿವನ್ನ ಸಂಪೂರ್ಣವಾಗಿ ಮರೆತಿರುವಾಗ ಆ ಜೀವಾತ್ಮವು ಪರಬ್ರಹ್ಮನಲ್ಲಿ ಒಂದಾಗುವಂತಹ ಸ್ಥಿತಿ, ಅದು ಸುಷುಪ್ತಿ ಸ್ಥಿತಿ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಪ್ರತಿಯೊಬ್ಬರೂ ಈ ಒಂದು ಸ್ಥಿತಿಯನ್ನ, ಆ ಸ್ಥಿತಿಗೆ ಈ ಉಪನಿಷತ್ತಿನಲ್ಲಿ ಸತ್ಸಂಪತ್ತಿ ಅಂತ ಕರೀತಾರೆ. ಸುಷುಪ್ತಿ ಸ್ಥಿತಿಯಲ್ಲಿ ಸತ್ಸಂಪತ್ತಿಯನ್ನ ಹೊಂದುವುದು. ಸುಷುಪ್ತಿ ಸ್ಥಿತಿಯಲ್ಲಿ ತಾನು ಅನ್ನುವ ಅರಿವು ಇಲ್ಲದೆ ಆ ಬ್ರಹ್ಮನಲ್ಲಿಯೇ, ಪರಮಾತ್ಮನಲ್ಲಿಯೇ ಒಂದಾಗುವಂತಹ ಸಂಪೂರ್ಣವಾಗಿ ಲೀನವಾಗಿರ್ತಕ್ಕಂಥ ಒಂದು ಸ್ಥಿತಿ ಸತ್ಸಂಪತ್ತಿ. ಅಂದ್ರೆ ದ್ವಂದ್ವ ಸ್ಥಿತಿಯಿಂದ ದ್ವಂದ್ವವಿಲ್ಲದ ಐಕ್ಯತಾ ಸ್ಥಿತಿಯಲ್ಲಿ ಇರುವಂಥ ಒಂದು ಅನುಭವ. ಈ ಸುಷುಪ್ತಿ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು, ಪ್ರತಿಯೊಂದು ಪ್ರಾಣಿಯೂ ಸಹ ಇರಲು ಸಾಧ್ಯ. ಆ ಒಂದು ಸ್ಥಿತಿಯಲ್ಲಿ ದೇಹವು, ಆತ್ಮವು ಎರಡೂ ತನ್ನ ಮೂಲಭೂತವಾದಂತಹ ಪರಬ್ರಹ್ಮ ಚೈತನ್ಯದೊಂದಿಗೆ ಒಂದಾಗಿರ್ತವೆ. ಆ ಸಂಬಂಧವನ್ನ ಕಡಿದುಕೊಂಡಿರೋದಿಲ್ಲ. ಹಾಗಾದ್ರೆ ಆ ಒಂದು ಅನುಭವ ನಮಗಾಗ್ತಾ ಇದೆ, ಅಥವಾ ನಮಗಾಗುವಂಥ ಆ ಪರಮಾತ್ಮನಲ್ಲಿ ಲೀನವಾಗುವಂಥ ಅನುಭವ ನಮಗೆ ಯಾಕೆ ಆಗಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನೆ ಶ್ವೇತಕೇತು. ಅದಕ್ಕೆ ಉದ್ದಾಲಕ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹೇಗೆ ಒಂದು ಜೇನಿನಲ್ಲಿ ಜೇನುತುಪ್ಪ ಏನು ಇರುತ್ತೆ, ಒಂದು ಜೇನಿನ ಗೂಡಿನಲ್ಲಿರ್ತಕ್ಕಂತಹ ಜೇನಿನಲ್ಲಿ ಹಲವಾರು ಹೂಗಳಿಂದ ತಂದಂತಹ ಮಕರಂದವು ಸೇರಿರುತ್ತದೆ. ಆ ಜೇನಿನ ಹುಳ, ಎಷ್ಟೋ ಹುಳುಗಳು ಹಲವಾರು ಹೂಗಳಿಂದ ಮಕರಂದವನ್ನ ಶೇಖರಿಸಿರ್ತವೆ. ಅವೆಲ್ಲ ಸೇರಿ ಒಂದು ಜೇನಾಗಿರುತ್ತೆ. ಆ ಇಡೀ ಜೇನಿಗೆ ಒಂದು ರುಚಿ ಇರುತ್ತೆ, ಒಂದು ಬಣ್ಣ ಇರುತ್ತೆ, ಒಂದು ಆಕಾರವಿರುತ್ತೆ, ಒಂದು ರೂಪವಿರುತ್ತೆ. ಅದು ಒಂದೇ ಆಗಿರುತ್ತೆ. ಅದರಲ್ಲಿರ್ತಕ್ಕಂಥ ಮಕರಂದದ ಅಂಶಗಳು ಬೇರೆ ಬೇರೆ ಹೂಗಳಿಂದ ಬಂದಿದ್ದರೂ ತಾವು ಬಂದಂಥ ಇಂಥ ಒಂದು ಹೂವಿಂದ ತಾವು ಬಂದಿದ್ದೇವೆ ಅಂತಕ್ಕಂಥದ್ದನ್ನ ಅಲ್ಲಿ ಪ್ರಕಟಿಸಿಕೊಳ್ಳಲು ಸಾಧ್ಯವಿರೋದಿಲ್ಲ. ಅಥವಾ ಬೇರೆ ಬೇರೆ ಹೂಗಳ ಮಕರಂದದ ರುಚಿ ಬೇರೆ ಬೇರೆ ರೀತಿಯಲ್ಲಿ ಒಂದೇ ಜೇನಿನಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಲವಾರು ಹೂಗಳ ಮಕರಂದದಿಂದ ಬಂದಂತಹ ಈ ಒಂದು ತತ್ವ ಒಂದಾಗಿ ಒಂದೇ ರೂಪದಲ್ಲಿ ಜೇನಾಗಿ ಹೇಗೆ ನಮಗೆ ಕಾಣಿಸುತ್ತದೆಯೋ ಅದೇ ರೀತಿ ಆ ಒಂದು ಸುಷುಪ್ತಿ ಸ್ಥಿತಿಯಲ್ಲಿ ಸತ್ಸಂಪತ್ತಿಯನ್ನ ಹೊಂದಿದಾಗ ಯಾವ ರೂಪವೂ ಸಹ, ಯಾವ ಜೀವಾತ್ಮವೂ ಸಹ ತಾನು ಬೇರೆ ಬೇರೆಯ ಅಂಶ ಅಂತಕ್ಕಂಥದ್ದನ್ನೇ ಮರೆತು ಆ ಇಡೀ ಬ್ರಹ್ಮದಲ್ಲಿ, ಆ ಇಡೀ ಬ್ರಹ್ಮ ತತ್ವದಲ್ಲಿ ಒಂದಾಗಿರುತ್ತದೆ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಐಕ್ಯತಾ ಭಾವ ಒಂದೇ ಅಂತಕ್ಕಂಥದ್ದು. ಮತ್ತು ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹೇಗೆ ಹಲವಾರು ನದಿಗಳು ಒಂದು ಸಮುದ್ರವನ್ನು ಸೇರ್ತವೆ. ಒಂದೊಂದು ನದಿಯ ನೀರು ಸಹ ಬೇರೆ ಬೇರೆ ರುಚಿಯನ್ನು ಕೊಡುತ್ತೆ, ಬೇರೆ ಬೇರೆ ಬಣ್ಣದಲ್ಲಿರುತ್ತೆ. ಆದ್ರೆ ಎಲ್ಲ ನದಿಗಳು ಸಮುದ್ರವನ್ನ ಸೇರಿದಾಗ ಕೇವಲ ಸಮುದ್ರದ ಒಂದೇ ಬಣ್ಣ, ಆಕಾರ ಮತ್ತು ರುಚಿ ಹೇಗೆ ಸಾಧಿಸುತ್ತವೆಯೋ, ಒಮ್ಮೆ ಸಮುದ್ರವನ್ನ ಸೇರಿದ ಮೇಲೆ
ತನ್ನ ತನವನ್ನ ಹೇಗೆ ಆ ನದಿಗಳು ಕಳೆದುಕೊಳ್ಳುತ್ತವೆಯೋ, ಯಾವ ನದಿಯ ನೀರು ಅಂತ ಹೇಳಿ ನಾವು ಒಂದು ಸಮುದ್ರದಲ್ಲಿ ಹೇಗೆ ತೆಗೆಯಲು ಸಾಧ್ಯವಿಲ್ಲವೋ, ಅದೇ ರೀತಿ ಸದ್ವಸ್ತುವಿನಲ್ಲಿ, ಪರತತ್ವದಲ್ಲಿ ಅಥವಾ ಆ ಪರಬ್ರಹ್ಮನಲ್ಲಿ ಸತ್ಸಂಪತ್ತಿಯನ್ನ ಸಾಧಿಸಿದಾಗ ಆ ಅನುಭಾವದಲ್ಲಿ ಆ ದ್ವಂದ್ವತ್ವ ಅಥವಾ ಬೇರೆ ಬೇರೆ ಅನ್ನುವ ಒಂದು ಭಾವನೆ ಇರಲು ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಸುಷುಪ್ತಿ ಸ್ಥಿತಿಯಲ್ಲಿ ನಾವು ಆ ಒಂದು ಪರಬ್ರಹ್ಮನೊಂದಿಗೆ ಐಕ್ಯತೆಯನ್ನ ಸಾಧಿಸಲು ಸಾಧ್ಯವಿದ್ದರೂ ನಮಗೆ ಅದರ ಅರಿವಾಗಲಿ ಜ್ಞಾಪಕವಾಗಲಿ ಇರಲು ಸಾಧ್ಯವಿಲ್ಲ. ಅದೇ ರೀತಿ ಮತ್ತೆ ಶ್ರುತಕೇತು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಜೀವಾತ್ಮ ಪರಮಾತ್ಮನ ಒಂದು ಅಂಶವಾಗಿರುತ್ತದೆ, ರೂಪಗಳೂ ಸಹ ಆ ಪರಮಾತ್ಮನ ಅಂಶಗಳೇ ಆಗಿರುತ್ತವೆ. ಹಾಗಾದ್ರೆ ಈ ರೂಪಗಳು ವಿನಾಶವನ್ನ ಹೊಂದ್ತಾ ಹೋಗ್ತವೆ, ಆತ್ಮಕ್ಕೆ ವಿನಾಶವಿಲ್ಲ ಅಂತ ನೀವು ಹೇಳ್ತೀರಾ. ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ತಂದೆ ಅವನಿಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಜೀವಾತ್ಮನೂ ಸಹ ಆ ಪರಮಾತ್ಮನ ಒಂದು ಅಂಶವೇ ಆಗಿರುತ್ತದೆ, ರೂಪಗಳು ಅಥವಾ ದೇಹವೂ ಸಹ ಪರಮಾತ್ಮನ ಅಂಶವೇ ಆಗಿರುತ್ತದೆ. ಆದರೆ ದೇಹ ಅಥವಾ ರೂಪಗಳ ಉದ್ದೇಶ, ಅದರ ಒಂದು ಅದು ತಯಾರಾಗಿರ್ತಕ್ಕಂತಹ ಒಂದು ಮೂಲಭೂತ ಉದ್ದೇಶವೇ ಈ ಜೀವಾತ್ಮನಿಗೆ ನಿವಸಿಸಲು ಒಂದು ಸ್ಥಾನವನ್ನ ಕಲ್ಪಿಸಿಕೊಡುವಂಥದ್ದು. ಎಲ್ಲಿಯವರೆಗೂ ಜೀವಾತ್ಮ ಆ ಒಂದು ರೂಪವನ್ನ ಸಂಪೂರ್ಣವಾಗಿ ಬಿಟ್ಟು ಹೋಗಲು ಮನಸ್ಸು ಮಾಡುವುದಿಲ್ಲವೋ ಅಥವಾ ಬಿಟ್ಟು ಹೋಗುವುದಿಲ್ಲವೋ, ಅಲ್ಲಿಯವರೆಗೂ ಆ ರೂಪಕ್ಕೆ ಸಾವಂತಕ್ಕಂಥದ್ದು ಅಥವಾ ಕೊನೆ ಅಂತಕ್ಕಂಥದ್ದು ಇರೋದಿಲ್ಲ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾನೆ. ಈಗ ಒಂದು ಮರದ ಒಂದು ರೆಂಬೆಯನ್ನ ಕಡಿದ ಮಾತ್ರಕ್ಕೆ ಮರ ಸತ್ತು ಹೋಗೋದಿಲ್ಲ. ಈಗ ಮರದ ಒಂದು ರೂಪವನ್ನ ನಾವು ಚಿತ್ರಗೊಳಿಸಿದ್ವಿ, ಒಂದು ರೆಂಬೆಯನ್ನ ಕಡಿದು ಹಾಕಿದ್ವಿ, ಆ ಮರಕ್ಕೆ ತನ್ನ ರೂಪದಲ್ಲಿ ಒಂದು ಭಾಗವನ್ನೇ ಅದು ಕಳ್ಕೋಬೇಕಾಯ್ತು. ಇಡೀ ಅರ್ಧ ಮರದ ರೆಂಬೆಗಳನ್ನ ಕಡಿದು ಹಾಕಿದ್ರು ಮರ ಸಾಯೋದಿಲ್ಲ. ಯಾಕಂದ್ರೆ ರೂಪಗಳಲ್ಲಿ ಇರ್ತಕ್ಕಂತಹ ಭಾಗವು ಛಿದ್ರವಾದರೂ ಆ ರೂಪದಲ್ಲಿ ನಿವಸಿಸುವಂತಹ ಜೀವಾತ್ಮವು ಎಲ್ಲಿಯವರೆಗೂ ಆ ರೂಪವನ್ನ ಬಿಟ್ಟು ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಆ ರೂಪಕ್ಕೆ ಸಾವಂತಕ್ಕಂಥದ್ದು ಇಲ್ಲ. ಎಲ್ಲಿ ಸಂಪೂರ್ಣವಾಗಿ ನಾವು ಜೀವಾತ್ಮನನ್ನ ಆ ರೂಪದಿಂದ ಹೊರಗೆ ತೆಗೆಯುತ್ತೇವೆಯೋ ಅಥವಾ ಹೊರಗೆ ಹೋಗುತ್ತದೆಯೋ ಆಗ ಮಾತ್ರ ಆ ರೂಪಕ್ಕೆ ಸಾವಂತದ್ದು ಅಥವಾ ಕೊನೆಯಂಥದ್ದು ಆಗುತ್ತದೆ. ಆಗ ಆ ರೂಪವು ಮತ್ತೆ ಮೂಲಭೂತ ವಸ್ತುಗಳಾದಂತಹ ಪಂಚೇಂದ್ರಿಯಗಳಿಗೂ ಮೂಲಭೂತ ವಸ್ತುವಾದಂತಹ ಆ ಪರಬ್ರಹ್ಮ ತತ್ವವಾಗಿ ಅದು ಲೀನವಾಗಿ ಬಿಡುತ್ತದೆ ಅಂತಕ್ಕಂಥದ್ದು ಉದ್ದಾಲಕ ಈ ಒಂದು ಉದಾಹರಣೆಯಿಂದ ವಿವರಣೆಯನ್ನ ಕೊಡ್ತಾನೆ. ಮತ್ತೆ ಶ್ರುತಕೇತು ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದ್ರೆ ಈ ರೂಪಗಳಲ್ಲೂ ಜೀವಾತ್ಮನಲ್ಲೂ ಇರ್ತಕ್ಕಂತಹ ಪರಬ್ರಹ್ಮನ ತತ್ವವನ್ನ ನಾವ್ಯಾಕೆ ನೋಡೋದಕ್ಕ ಸಾಧ್ಯವಿಲ್ಲ? ನಮ್ಗೆ ಯಾಕೆ ಕಾಣೋದಿಲ್ಲ? ಅದು ಎಲ್ಲ ರೂಪಗಳಲ್ಲೂ ಪರಮಾತ್ಮನ ತತ್ವ ಇದೆ ಅಂದ ಮೇಲೆ ಎಲ್ಲರಲ್ಲೂ ಇರ್ತಕ್ಕಂಥ ಜೀವಾತ್ಮನೂ ಪರಬ್ರಹ್ಮನ ತತ್ವವೇ ಆಗಿರಬೇಕಾದ್ರೆ, ಎಲ್ಲವೂ ಬ್ರಹ್ಮನೇ ಆಗಿರಬೇಕಾದ್ರೆ
ಅದು ನಮಗೆ ಯಾಕೆ ಗೋಚರಿಸುವುದಿಲ್ಲ, ಕಾಣುವುದಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಉದ್ದಾಲಕ ಒಂದು ಉದಾಹರಣೆಯೊಂದಿಗೆ ಅವನಿಗೆ ವಿವರಣೆಯನ್ನ ನೀಡ್ತಾನೆ. ಉಪ್ಪು, ಈ ಉಪ್ಪು ನೀನ್ ಕೈಗೆ ತಗೊಂಡಾಗ ಅದರ ಬಣ್ಣ, ಅದರ ಆಕಾರ ಮತ್ತು ಅದರ ರುಚಿ ಎಲ್ಲವೂ ಗೊತ್ತಾಗುತ್ತೆ. ಹೇಗೆ ಈ ಉಪ್ಪನ್ನ ನೀರಿನೊಳಗೆ ಬೆರೆಸಿದಾಗ ಮೊದಲು ನೀನು ಕಂಡಂತ ಉಪ್ಪು ಅದಕ್ಕೊಂದು ಬಿಳಿ ಬಣ್ಣ, ಅದಕ್ಕೊಂದು ಆಕಾರ, ಒಂದು ಗಾತ್ರ, ನಿನ್ ಕಣ್ಣು ಕಾಣ್ತಾ ಇರ್ತಕ್ಕಂಥ ಉಪ್ಪು ಅದನ್ನ ನೀರಿನಲ್ಲಿ ಬೆರೆಸಿದೆ. ಹೇಗೆ ಉಪ್ಪು ನಿನಗೆ ಕಣ್ಣಿಗೆ ಕಾಣುವಂತಹ ರೂಪ ನೀರಿನಲ್ಲಿ ಬೆರೆಸಿದಾಗ ಸಂಪೂರ್ಣವಾಗಿ ಉಪ್ಪು ಕರಗಿ ಹೋಗಿ ನೀರಿನಲ್ಲಿ ಅದರ ಆಕಾರವನ್ನು ಕಳೆದುಕೊಳ್ಳುತ್ತದೆಯೋ, ನಿನಗೆ ಅದರಲ್ಲಿ ಕರಗಿರ್ತಕ್ಕಂಥ ಉಪ್ಪು, ಈ ನೀರಿನಲ್ಲಿ ಉಪ್ಪು ಕರಗಿದೆ ಎಂದು ಗೊತ್ತಿರೋದ್ರಿಂದ ಅದು ಉಪ್ಪು ನೀರಾಗಿ ನಿನಗೆ ಗೋಚರಿಸುತ್ತದೆ. ಗೊತ್ತಿಲ್ಲದಿರೋರಿಗೆ ಅದು ಬರೀ ನೀರಾಗಿ ಹೇಗೆ ಗೋಚರಿಸುತ್ತದೆಯೋ ಹಾಗೆ ಪರಮಾತ್ಮನ ತತ್ವವು, ಪರಬ್ರಹ್ಮನ ತತ್ವವು, ಸದ್ವಸ್ತುವು ಪ್ರತಿಯೊಂದು ರೂಪದಲ್ಲಿ, ಪ್ರತಿಯೊಂದು ಜೀವಾತ್ಮನಲ್ಲಿ ಅದು ಸುಪ್ತವಾಗಿ ನಿವಸಿಸುತ್ತಾ ಇರುತ್ತದೆ. ಆದರೆ ಅದೇ ನೀರನ್ನ ನೀನು ಕುಡಿದಾಗ, ಯಾವ ನೀರಿನಲ್ಲಿ ತನ್ನ ಆಕಾರವನ್ನು ಕಳೆದುಕೊಂಡಂತಹ ಉಪ್ಪು ಕರಗಿ ಹೋಗಿರುತ್ತದೆಯೋ, ಅಲ್ಲಿ ಉಪ್ಪಿನ ಆಕಾರವು ಸಂಪೂರ್ಣವಾಗಿ ನಶಿಸಿ ಹೋಗಿರುತ್ತದೆಯೋ, ಕೇವಲ ನೀರಿನ ಆಕಾರವಷ್ಟೇ ಇದೆಯೋ, ಆ ನೀರನ್ನ ನೀನು ಕುಡಿದಾಗ ಅದರಲ್ಲಿ ಉಪ್ಪಿರೋದು ನಿನಗೆ ಗೊತ್ತಾಗುತ್ತದೆ. ಹಾಗಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಸ್ಥಿತಿಯಲ್ಲೂ ಸಹ ಪರಮಾತ್ಮನ ತತ್ವವು, ಪರತತ್ವವು, ಪರಬ್ರಹ್ಮನ ತತ್ವವು, ಸದ್ವಸ್ತುವು ಎಲ್ಲ ರೂಪಗಳಲ್ಲೂ ಕಣ್ಣಿಗೆ ಕಾಣದ ಸ್ಥಿತಿಯಲ್ಲಿ, ಗೋಚರವಾಗದ ಸ್ಥಿತಿಯಲ್ಲಿ ಇರುತ್ತದೆ. ಆದರೆ ಅದನ್ನ ಅನುಭವಿಸಲು, ಅನುಭಾವವನ್ನ ಹೊಂದಲು ನೀನು ಪ್ರಯತ್ನಿಸಿದಾಗ, ಆ ನೀರನ್ನ ನೀನು ಕುಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಉಪ್ಪಿದೆ ಅಂತ ಹೇಳಿ. ಹಾಗೆ ಪರಬ್ರಹ್ಮನ ತತ್ವವನ್ನ ಅರಿಯಬೇಕಾದರೆ ಎಲ್ಲ ರೂಪಗಳಲ್ಲೂ, ಎಲ್ಲ ಆತ್ಮನಲ್ಲೂ, ಜೀವಾತ್ಮನಲ್ಲೂ ಇರ್ತಕ್ಕಂತಹ ಪರಮಾತ್ಮನ ತತ್ವವನ್ನ ನೀನು ಅರಿಯಬೇಕಾದ್ರೆ ನೀನು ಅನುಭವದಿಂದ, ನಿನ್ನ ಒಂದು ಅನುಭವ ಅಂದ್ರೆ ಕುಡಿಯುವಂಥದ್ದು ಅದೊಂದು ಅನುಭವ, ಅದೊಂದು ಎಕ್ಸ್ಪೀರಿಯನ್ಸ್. ಆ ಅನುಭವವನ್ನ ಪಡೆದುಕೊಂಡು ಅನುಭಾವವನ್ನ, ಆ ಒಂದು ಸ್ಥಿತಿಯನ್ನ ನೀನು ಗ್ರಹಿಸಬೇಕಾಗುತ್ತದೆ. ಅದು ಪ್ರಯತ್ನ ಪೂರ್ವಕವಾಗಿ ಆಗಬೇಕಾಗುತ್ತದೆ ಅಂತ ಹೇಳಿ ವಿವರಣೆಯನ್ನ ಕೊಡ್ತಾನೆ. ಮತ್ತೆ ಇನ್ನೂ ಹಲವಾರು ಉದಾಹರಣೆಗಳೊಂದಿಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಹೇಗೆ ಆ ಸದ್ವಸ್ತುವಿನಿಂದ, ಪರಬ್ರಹ್ಮ ತತ್ವನಿಂದಲೇ ಬಂದಂಥ ಈ ದೇಹಗಳ ರೂಪಗಳಾಗಲಿ, ಜೀವಾತ್ಮನಾಗಲಿ ಯಾವ ರೀತಿ ಒಬ್ಬ ವ್ಯಕ್ತಿಗೆ ಕಣ್ಣು ಕಟ್ಟಿ ತನ್ನ ಊರಿನಿಂದ ಯಾವುದೋ ಪರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಾಗ ತಾನು ಬಂದಂಥ ದಾರಿ ತನಗೆ ಗೊತ್ತಿಲ್ಲದೆ ಇರುವಾಗ, ಯಾಕಂದ್ರೆ ಕಣ್ಣು ಕಟ್ಟಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ ಯಾವುದೋ ದೇಶದಲ್ಲಿ ಬಿಟ್ಟಿರ್ತಕ್ಕಂತಹ ವ್ಯಕ್ತಿ ತನ್ನ ಊರಿಗೆ ಮರಳಿ ಹೋಗಲು ದಾರಿ ಹುಡುಕಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಅದೇ ಪರಮಾತ್ಮ ಪರತತ್ವದಿಂದ ಅಥವಾ ಬ್ರಹ್ಮ ತತ್ವದಿಂದ ಹೊರಟಂತಹ ಈ ಎಲ್ಲ ಅಂಶಗಳು ಒಂದು ರೀತಿಯ ಅಜ್ಞಾನಕ್ಕೆ ಒಳಗಾಗಿ, ಕಣ್ಣು ಕಟ್ಟೋದು ಅಂತಂದ್ರೆ ಇಲ್ಲಿ ಉದಾಹರಣೆಯಾಗಿ ಅಜ್ಞಾನದ ಒಂದು ಪ್ರತೀಕವಾಗಿ ಹೇಳ್ತಾರೆ. ಅಜ್ಞಾನದಿಂದಾಗಿ
ತಾನು ಬಂದಂತಹ ಮೂಲ ಸ್ಥಾನ ಅಥವಾ ಮೂಲ ಸ್ಥಿತಿ, ಸತ್ಸಂಪತ್ತಿ ಸ್ಥಿತಿ, ಆ ಸದ್ವಸ್ತುವಿನ ಕಡೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಅಥವಾ ತಿಳುವಳಿಕೆ ಇರೋದಿಲ್ಲ. ಆದರೆ ಅದೇ ವ್ಯಕ್ತಿ ಒಬ್ಬ ಗುರುವಿನ ಸಹಾಯದೊಂದಿಗೆ, ದಾರಿ ತೋರಿಸುವಂತಹ ಒಬ್ಬ ವ್ಯಕ್ತಿಯ ಸಹಾಯದೊಂದಿಗೆ, ಅಥವಾ ಒಂದು ಗ್ರಂಥದ ಸಹಾಯದೊಂದಿಗೆ, ಪುಸ್ತಕಗಳ ಸಹಾಯದೊಂದಿಗೆ ಹೇಗೆ ತನ್ನ ಊರಿಗೆ ಹೇಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ತನ್ನ ದಾರಿಯನ್ನ ತಾನು ಕಂಡು ಹಿಡಿದುಕೊಂಡು ಹೋಗಲು ಸಾಧ್ಯವಿದೆಯೋ, ತನ್ನ ಊರಿಂಥದ್ದು, ತಾನಿಂಥವ್ರ ಮಗ, ತನ್ನ ಮನೆ ಇಂಥ ಕಡೆ ಇದೆ ಅಂತ ಹೇಳಿ ತಾನು ಜ್ಞಾಪಕ ಇಟ್ಕೊಂಡು ಅದನ್ನ ಮರೀದಿರ ದಾರಿಯಲ್ಲಿ ಪ್ರತಿಯೊಬ್ಬರನ್ನ ಕೇಳಿಕೊಂಡು ಇಂಥ ಊರಿಗೆ ಹೇಗೆ ಹೋಗೋದು, ಇಂಥ ಊರಿಗೆ ಹೇಗೆ ಹೋಗೋದು ಅಂತ ಕೇಳೋದು ಅಥವಾ ಓದೋದು, ಅಥವಾ ಯಾರಾದ್ರೂ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡಾಗ ಈ ಎಲ್ಲಾ ಅನುಭವಗಳನ್ನ ಪಡ್ಕೊಂಡು ತಾನು ಪುನಃ ತನ್ನ ಊರಿಗೆ ಹೇಗೆ ಹೋಗಲು ಸಾಧ್ಯವೋ, ಅದೇ ರೀತಿ ಪ್ರತಿಯೊಂದು ರೂಪದಲ್ಲೂ ಪ್ರತಿಯೊಂದು ಜೀವಾತ್ಮನಲ್ಲೂ ಇರ್ತಕ್ಕಂಥ ಆ ಪರಬ್ರಹ್ಮ ತತ್ವಕ್ಕೆ ತಾನು ಬಂದಂತಹ ಮೂಲ ಸ್ಥಿತಿ, ತಾನು ಸೇರಬೇಕಾದಂತಹ ಮೂಲ ಸ್ಥಿತಿಯನ್ನ ಒಬ್ಬ ಗುರುವಿನ ಸಹಾಯದೊಂದಿಗೆ, ಅನುಭವದ ಸಹಾಯದೊಂದಿಗೆ ಅನುಭಾವವನ್ನ ಪಡ್ಕೊಂಡು ಪುನಃ ಸ್ವಸ್ಥಾನಕ್ಕೆ ಹೋಗಲು ಸಾಧ್ಯವಿದೆ ಅಂತ ಉದ್ದಾಲಕ ತನ್ನ ಮಗನಿಗೆ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಒಂದೇ ಒಂದು ಮೂಲಭೂತವಾದಂತಹ ಸದ್ವಸ್ತು ಚೈತನ್ಯ, ಬ್ರಹ್ಮದ ಚೈತನ್ಯ ಒಂದೇ ಆಗಿರ್ಬೇಕಾದ್ರೆ ಇಷ್ಟು ಬೃಹದಾಕಾರವಾದಂತಹ ಅಂಶಗಳಾಗಿ, ರೂಪಗಳಾಗಿ ಅದು ಹೇಗೆ ಪ್ರಕಟಿಸಿಕೊಳ್ಳಲು ಸಾಧ್ಯ, ಅದರೊಳಗೆ ಅಷ್ಟು ಶಕ್ತಿ ಹೇಗೆ ಅಡಗಿರಲು ಸಾಧ್ಯ ಅಂತ ಶ್ರುತಕೇತು ಪ್ರಶ್ನೆಯನ್ನ ಕೇಳಿದಾಗ ಉದ್ದಾಲಕ ಶ್ರುತಕೇತುಗೆ ಒಂದು ಆಲದ ಮರದ ಬೀಜವನ್ನ ತಗೊಂಬರಕ್ ಹೇಳ್ತಾನೆ, ಕಾಯಿಯನ್ನ ತಗೊಂಬರಕ್ ಹೇಳ್ತಾನೆ, ಅದನ್ನ ಒಡೆಯಕ್ ಹೇಳ್ತಾನೆ, ಅದರಲ್ಲಿರ್ತಕ್ಕಂಥ ಒಂದು ಬೀಜವನ್ನ ತೆಗೆಯಕ್ ಹೇಳ್ತಾನೆ. ಆವಾಗ ಹೇಳ್ತಾನೆ, ಇಷ್ಟು ಸಣ್ಣ ಬೀಜದಲ್ಲಿ ಒಂದು ಬೃಹದಾಕಾರವಾದಂತಹ ಮರ ಬೆಳೆಯುವಂತಹ ಚೈತನ್ಯವು ಅಡಗಿರಬೇಕಾದ್ರೆ ಆ ಪರಬ್ರಹ್ಮನಲ್ಲಿ, ಪರಬ್ರಹ್ಮ ಮೂಲಭೂತವಾದಂತಹ ಸದ್ವಸ್ತುವಿನಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡದ ರಚನೆ ಮಾಡುವಂತ ಶಕ್ತಿ ಅಡಗಿರಲು ಸಾಧ್ಯವಿಲ್ಲವೇ ಅಂತ ಹೇಳಿ ಅವನಿಗೆ ವಿವರಣೆಯನ್ನ ಕೊಡ್ತಾನೆ. ನಂತರ ಪುನಃ ಆ ಒಂದು ವಾಪಸ್ ಹೋಗುವಂತ ವಿಚಾರಕ್ಕೆ ಬರ್ತಾನೆ. ಹೇಗೆ ಕಣ್ಣು ಕಟ್ಟಿ ಬೇರೆ ದೇಶದಲ್ಲಿ ಬಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಾನು ಬಂದಂತ ಸ್ಥಳ ಮತ್ತು ಹೆಸರು, ತನ್ನ ತಾನು ಸೇರಬೇಕಾದಂತಹ ಊರಿನ ನೆನಪನ್ನ ಮರೆಯದೆ ಅದನ್ನ ಜ್ಞಾಪಕದಲ್ಲಿಟ್ಕೊಂಡು ಹೇಗೆ ಬೇರೆ ಬೇರೆಯವರನ್ನ ಕೇಳ್ಕೊಂಡು ತನ್ನ ಊರನ್ನು ತಲುಪುತ್ತಾನೆಯೋ, ಹಾಗೆ ಪ್ರತಿಯೊಂದು ಜೀವಾತ್ಮವೂ ಸಹ, ಪ್ರತಿಯೊಂದು ರೂಪವೂ ಸಹ, ಪ್ರತಿಯೊಂದು ಅಂಶವೂ ಸಹ ತಾನು ಬಂದಂತಹ ಮೂಲಭೂತವಾದಂತಹ ಆ ಸದ್ವಸ್ತುವಿನಲ್ಲಿ ಸದಾ ಸ್ಮರಿಸುತ್ತಾ, ಸದಾ ಧ್ಯಾನಿಸುತ್ತಾ, ಅದನ್ನ ಮರೆಯದೆ ಗುರುವಿನ ಸಹಾಯದೊಂದಿಗೆ, ಗ್ರಂಥಗಳ ಸಹಾಯದೊಂದಿಗೆ, ಬೋಧನೆಗಳ ಸಹಾಯದೊಂದಿಗೆ ಮತ್ತೆ ಅದರೊಂದಿಗೆ ಅದರೆಡೆಗೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಆ ಒಂದು ಪ್ರಯತ್ನದಲ್ಲಿ ಮಾಡಬೇಕಾದಂತಹ ಮುಖ್ಯ ಕರ್ತವ್ಯ ಏನು ಅಂತ ಹೇಳಿ ಉದ್ದಾಲಕ ಶ್ರುತಕೇತುಗೆ ಹೇಳ್ತಾನೆ. ಯಾರಿಗೆ ಇಂದ್ರಿಯ ಸಂಬಂಧಗಳನ್ನು ಕಳೆದುಕೊಳ್ಳಲು ಸಾಧ್ಯವೋ, ಯಾರು ಇಂದ್ರಿಯಗಳ ಸಂಬಂಧಗಳನ್ನು ಕಳೆದುಕೊಳ್ಳುವನೋ, ಯಾರಿಗೆ ಇಂದ್ರಿಯಗಳ ಸಂಬಂಧವನ್ನ ಎಷ್ಟು ಬೇಗ ಕಳೆದುಕೊಳ್ಳಲು ಸಾಧ್ಯವೋ ಅಷ್ಟು ಬೇಗ ಈ ಒಂದು ವಾಪಸ್ ಹೋಗುವಂತ ಈ ಒಂದು ಪ್ರಯಾಣದಲ್ಲಿ
ಮತ್ತೆ ಮೂಲ ತತ್ವದೊಂದಿಗೆ ಸದ್ವಸ್ತುವಿನೊಂದಿಗೆ ಒಂದಾಗುವಂತಹ ಈ ಪ್ರಯಾಣದಲ್ಲಿ ಅಷ್ಟು ಬೇಗ ತನ್ನ ಗುರಿಯನ್ನ ತಲುಪಲು ಸಾಧ್ಯ. ಯಾರು ಸತ್ಯವನ್ನ ಒಪ್ಪಿಕೊಳ್ಳುತ್ತಾರೆಯೋ ಅವರಿಗೆ ಪುನಃ ಈ ಅಜ್ಞಾನದ ಈ ಜನ್ಮ ಜನ್ಮಗಳ ಈ ಸರಪಳಿಗೆ ವಾಪಸ್ ಬರುವಂತ ಸ್ಥಿತಿ ಇರೋದಿಲ್ಲ. ಸತ್ಯವನ್ನ ಯಾರು ಒಪ್ಪಿಕೊಳ್ಳುತ್ತಾರೆಯೋ, ಸತ್ಯವನ್ನ ಯಾರು ಅಪ್ಪಿಕೊಳ್ಳುತ್ತಾರೆಯೋ, ಸತ್ಯವನ್ನೇ ಯಾರು ನಂಬಿಕೊಂಡಿರುತ್ತಾರೆಯೋ ಅವರು ಸದಾ ಮುಂದೆ ಮುಂದೆ ಸಾಗ್ತಾ ಹೋಗ್ತಾರೆ. ಹಾಗಾಗಿ ಯಾವ ಸತ್ಯವನ್ನು ಒಪ್ಪಿಕೊಳ್ಳಬೇಕು? ನೀನು ಅದಾಗಿದ್ದೀಯ, ತತ್ವಮಸಿ, ತತ್ವಂ ಅಸಿ, ನೀನು ಅದೇ ಆಗಿದ್ದೀಯ ಅಂತಕ್ಕಂಥ ಒಂದು ಸತ್ಯವನ್ನ ಒಪ್ಪಿಕೊಂಡಾಗ ಆ ಒಂದು ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಹಿಂದಿನ ಕಾಲದಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಪರೀಕ್ಷೆ ಮಾಡಲು ಆ ಕಾದಿರುವ ಕಬ್ಬಿಣವನ್ನ ಹಿಡಿದುಕೊಳ್ಳಲು ಹೇಗೆ ಪರೀಕ್ಷೆ ಅವರು ಕೊಡ್ತಿದ್ರು. ಯಾರಿಗೆ ಕೈ ಸುಡುತ್ತದೆಯೋ ಅವರು ಸುಳ್ಳು ಹೇಳ್ತಿದ್ದಾರೆ, ಯಾರಿಗೆ ಕೈ ಸುಡೋದಿಲ್ವೋ ಅವರು ಸತ್ಯವಂತರು ಅಂತ ಹೇಳಿ ಹೇಗೆ ಪರೀಕ್ಷೆ ಮಾಡ್ತಿದ್ರು ಅನ್ನುವಂಥ ಒಂದು ಪದ್ಧತಿ ಇತ್ತು. ಅದೇ ರೀತಿ ಈ ಸತ್ಯವನ್ನ ಒಪ್ಪಿಕೊಂಡವರಿಗೆ ಪುನಃ ಆ ಅಜ್ಞಾನ ಅವರನ್ನ ಸುಡುವುದಿಲ್ಲ, ಅಥವಾ ಆ ಅಜ್ಞಾನದ ಜನ್ಮ ಜನ್ಮಗಳ ಈ ಸರಪಳಿಗೆ ಅಥವಾ ಕಷ್ಟಕ್ಕೆ ಅವರು ಬೀಳುವ ಅವಶ್ಯಕತೆ ಇರುವುದಿಲ್ಲ, ಅದು ಅವರನ್ನ ಬಾಧಿಸುವುದಿಲ್ಲ. ಸತ್ಯವನ್ನ ಒಪ್ಪಿಕೊಂಡವರಿಗೆ, ಸತ್ಯವನ್ನ ನಂಬಿದವರಿಗೆ ನಾನು ಅದೇ ಆಗಿದ್ದೇನೆ, ನಾನೇ ಬ್ರಹ್ಮ ಅಥವಾ ಪರಬ್ರಹ್ಮನೇ ನಾನಾಗಿದ್ದೇನೆ, ನಾನು ಪರಬ್ರಹ್ಮನಾಗಿದ್ದೇನೆ ಅಂತ ಹೇಳಿ ಎಲ್ಲರಲ್ಲೂ ಆ ಒಂದು ಪರಬ್ರಹ್ಮ ತತ್ವವನ್ನ ಕಾಣುವಂತ ಶಕ್ತಿ ಯಾರಿಗೆ ಇರುತ್ತದೆಯೋ ಅವರಿಗೆ ಈ ಸತ್ಯದ ಅರಿವಾಗುತ್ತದೆ ಮತ್ತು ಆ ಒಂದು ಪರಬ್ರಹ್ಮನ ಸತ್ಸಂಪತ್ತಿಯ ಸ್ಥಿತಿ ಪ್ರಾಪ್ತವಾಗುತ್ತದೆ ಅಂತ ಹೇಳಿ ಉದ್ದಾಲಕ ಶ್ರುತಕೇತುಗೆ ಈ 6ನೇ ಅಧ್ಯಾಯದಲ್ಲಿ ತನ್ನ ಬೋಧನೆಯ ಮುಖಾಂತರ ತತ್ವಮಸಿ ಅಂತಕ್ಕಂಥ ಈ ಒಂದು ವಿಚಾರವನ್ನ ಅವನು ತನ್ನ ಮಗನಿಗೆ ವಿವರವಾಗಿ ಹೇಳ್ತಾನೆ. ಈ ಒಂದು ಮೂಲಭೂತವಾದಂತಹ ವಿಚಾರವನ್ನ ಅರ್ಥ ಮಾಡಿಕೊಳ್ತಾ ಇದ್ರೆ ಇನ್ನು ಯಾವ ಜ್ಞಾನವನ್ನೂ ಪಡೆದ್ರೆ, ಯಾವ ವಿದ್ಯೆಯನ್ನು ಪಡೆದು ಯಾವ ಪ್ರಯೋಜನವೂ ಇರೋದಿಲ್ಲ. ಇದೇ ಮೂಲಭೂತವಾದಂಥ ವಿಚಾರ. ತಾನು ಬಂದಂಥ ಮೂಲ ತತ್ವ ಯಾವುದು, ಆ ಸತ್ವಸ್ತು ಯಾವುದು, ತಾನು ಮತ್ತೆ ಸೇರಬೇಕಾಗಿರ್ತಕ್ಕಂಥ ಗುರಿ ಯಾವುದು, ಅದನ್ನ ನಾವು ಅರ್ಥ ಮಾಡಿಕೊಂಡಾಗ ಪ್ರತಿಯೊಬ್ಬರ ಜೀವನವೂ ಸಹ ಇದೇ ರೀತಿ ಸುಲಭವಾಗಿ, ಸರಳವಾಗಿ, ಯಾವುದೇ ಕಠಿಣತೆಗಳಿಲ್ಲದೆ, ಯಾವುದೇ ಅಡಚಣೆಗಳಿಲ್ಲದೆ ಪ್ರತಿಯೊಬ್ಬರ ಸಂಸರಣೆಯು ಮುಂದುವರಿಯುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.